ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 84ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ, ಕೌರವ ವೀರರೆಲ್ಲರೂ ಭೀಮನೊಬ್ಬನನ್ನು ಸುತ್ತಿಕೊಂಡು ಹೊಡೆಯುತ್ತಿರುವಾಗ ಅವರ ನಡುವೆ ಅಪಾಯದಲ್ಲಿ ಸಿಕ್ಕಿ ಮುಳುಗಿ ಹೋಗುವಂತಿದ್ದ ಭೀಮನನ್ನು ಉದ್ಧರಿಸುವುದಕ್ಕಾಗಿ ಧನಂಜಯನು ಕರ್ಣನ ಸೈನ್ಯವನ್ನು ತನ್ನ ಬಾಣಗಳಿಂದ ಚದುರಿಸಿ ಅನೇಕರನ್ನು ಮೃತ್ಯುಲೋಕಕ್ಕೆ ಕಳುಹಿಸಿದನು. ಅರ್ಜುನನ ಬಾಣಗಳು ಆಕಾಶದಲ್ಲಿ ನಾನಾ ಭಾಗಗಳಿಗೆ ವ್ಯಾಪಿಸಿದವು. ಇತರ ಪಾಂಡವ ವೀರರು ನಿನ್ನ ಸೈನ್ಯಗಳನ್ನು ಧ್ವಂಸ ಮಾಡುತ್ತಿದ್ದರು. ಅರ್ಜುನನು ಆಗ ಕೌರವರಿಗೆ ಮೃತ್ಯುರೂಪನಾಗಿ ಬಾಣಗಳಿಂದ ಆಕಾಶವನ್ನೆಲ್ಲ ತುಂಬಿದನು. ಭಲ್ಲ ಕ್ಷುರಪ್ರ ನಾರಾಚಾದಿಗಳಿಂದ ನಿನ್ನ ಕಡೆಯವರ ಶರೀರಗಳನ್ನು ತಲೆಗಳನ್ನು ತುಂಡು ತುಂಡಾಗಿ ಕತ್ತರಿಸುತ್ತಾ ಬಂದನು. ಮೈ ಮುರಿದು ಕವಚವು ಹರಿದು ತಲೆ ಕತ್ತರಿಸಿ ಬಿದ್ದು ಬೀಳುತ್ತಲೂ ಎದ್ದ ನಿನ್ನ ಕಡೆಯ ಸೈನಿಕರ ಶವಗಳಿಂದ ರಣರಂಗವು ತುಂಬಿ ಹೋಯಿತು. ಅರ್ಜುನನ ಬಾಣಗಳಿಂದ ಚಿನ್ನ ಭಿನ್ನವಾದ ಅವಯವಗಳಿಂದ ಚತುರಂಗ ಬಲಗಳು ನಾನಾ ಕಡೆಗಳಲ್ಲಿ ಚದರಿ ಬಿದ್ದವು. ಮೃತರಾದ ಮತ್ತು ಅರ್ಧ ಪ್ರಾಣದಿಂದ ಒದರಾಡುತ್ತಿದ್ದ ಪ್ರಾಣಿ ಶರೀರಗಳಿಂದ ಭೂಮಿಯೆಲ್ಲವೂ ವ್ಯಾಪ್ತವಾಯಿತು. ಮೃತ ದೇಹಗಳಿಂದ ರಣಭೂಮಿಯೆಲ್ಲ ಹಳ್ಳ ತಿಟ್ಟಾಗಿ ಸಂಚಾರಕ್ಕೆ ಅವಕಾಶವಿಲ್ಲದೆ ವೈತರಣಿಯಂತೆ ಮಹಾಭಯಂಕರವಾಯಿತು. ಈಚು ಮರಗಳು, ಚಕ್ರಗಳು, ಅಚ್ಚುಗಳು, ಭಲ್ಲಗಳು, ಕುದುರೆಗಳು, ಸತ್ತ ರಥಗಳು, ಕುದುರೆಗಳ ಮೇಲೆ ಹೂಡಿದ ರಥಗಳು, ಸಾರಥಿ ಇಲ್ಲದೆಯೂ ಸಾರಥಿ ಸಹಿತವಾಗಿಯೂ ಇದ್ದ ರಥಗಳು ಇವೆಲ್ಲ ಆ ರಣಭೂಮಿಯಲ್ಲಿ ತುಂಬಿ ಹೋಗಿದ್ದವು. ಸುವರ್ಣ ಕವಚಗಳಿಂದಲೂ ಸುವರ್ಣ ಮಾಲಿಕೆಗಳಿಂದಲೂ ಕೂಡಿದ ಗಜಯೋಧರಿಂದ ಪ್ರೇರಿಸಲ್ಪಟ್ಟ ಭದ್ರ ಲಕ್ಷಣವುಳ್ಳ ಮತದಾನೆಗಳು ಅರ್ಜುನನನ್ನು ಎದುರಿಸಿದ್ದವು. ಅಂತಹ 400 ಆನೆಗಳು ಕ್ಷಣಮಾತ್ರದಲ್ಲಿ ಅರ್ಜುನನಿಂದ ಹತವಾಗಿ ಪರ್ವತ ಶಿಖರಗಳಂತೆ ಬಿದ್ದವು. ರಣಭೂಮಿಗೆಲ್ಲ ಆನೆಗಳ ಮೃತದೇಹವನ್ನು ಹರಡಿದಂತಾಯಿತು. ಸೂರ್ಯನು ಮೇಘರಾಶಿಯ ನಡುವೆ ನುಗ್ಗುವಂತೆ ಅರ್ಜುನನ ರಥವು ಗಜ ಸೈನ್ಯಗಳ ನಡುವೆ ನುಗ್ಗಿತು. ಅಲ್ಲಲ್ಲಿ ಚದರಿ ಬಿದ್ದ ರಥ ಗಜ ತುರಗ ಪದಾತಿಗಳ ಕವಚಗಳು ಹರಿದು ಆಯುಧಹೀನರಾಗಿ ಸತ್ತು ಬಿದ್ದ ಯೋಧರ ಮುರಿದು ಬಿದ್ದ ಆಯುಧಗಳ ರಾಶಿಗಳಿಂದ ವಿಷಮವಾದ ರಣಭೂಮಿಯಲ್ಲಿಯೂ ಅರ್ಜುನನ ರಥವು ಧಾರಾಳವಾಗಿ ಹಾದು ಹೋಗುತ್ತಿದ್ದಿತು. ಸಿಡಿಲಿನಂತೆ ಆಗಾಗ ಗಾಂಡೀವ ಧ್ವನಿಯು ಕೇಳಿಸುತ್ತಿದ್ದಿತು. ಬಿರುಗಾಳಿಗೆದಿರಾದ ಹಡಗಿನಂತೆ ಅರ್ಜುನನ ಬಾಣಗಳಿಂದ ಕೌರವ ಸೈನ್ಯವು ಚದುರುತ್ತಾ ಬಂದಿತು. ಆಲಾತ ಚಕ್ರದಂತೆ ಅರ್ಜುನನ ವಿಚಿತ್ರ ಬಾಣಗಳು ಹೊರಟು ಬಂದು ನಿನ್ನ ಸೈನ್ಯವನ್ನು ಸುಡುತ್ತಿದ್ದವು. ಬೆಟ್ಟದ ಮೇಲಿನ ಬಿದಿರು ಮೆಳೆಯು ಕಾಡುಗಿಚ್ಚಿನಿಂದ ಬೇಯುವಂತೆ ನಿನ್ನ ಸೈನ್ಯವು ಪಾರ್ಥನ ಬಾಣಗಳಿಂದ ದಗ್ಧವಾಯಿತು. ಕಾಡುಗಿಚ್ಚಿಗೆ ಹೆದರಿ ಓಡುವ ಕಾಡು ಮೃಗಗಳಂತೆ ನಿನ್ನ ಸೈನ್ಯವು ಸತ್ತು ಕೆಟ್ಟು ದಿಕ್ಕು ದಿಕ್ಕಿಗೆ ಓಡಲಾರಂಭಿಸಿತು. ಭೀಮನೊಡನೆ ಯುದ್ಧ ಮಾಡುತ್ತಿದ್ದ ಕೌರವ ಸೈನ್ಯವೆಲ್ಲ ಬಾಣದುರಿಯಿಂದ ಬೆಂದು ಚದರಿತು. ಹೀಗೆ ನಿನ್ನ ಸೈನ್ಯವೆಲ್ಲ ಓಡಿಹೋದ ಮೇಲೆ ಅರ್ಜುನನು ಭೀಮನ ಬಳಿಗೆ ಬಂದು ಕಲೆತನು. ಇಬ್ಬರಿಗೂ ಸ್ವಲ್ಪ ಹೊತ್ತು ಪ್ರಿಯ ಸಲ್ಲಾಪಗಳು ನಡೆದ ಮೇಲೆ ಯುಧಿಷ್ಠಿರನು ಬಾಣಬಾಧೆಯೇನೂ ಇಲ್ಲದೆ ಸುಖದಿಂದಿರುವ ವೃತ್ತಾಂತವನ್ನು ಅರ್ಜುನನು ಭೀಮನಿಗೆ ತಿಳಿಸಿ ಅವನ ಅನುಮತಿಯನ್ನು ಪಡೆದು ಅಲ್ಲಿಂದ ಹಿಂತಿರುಗಿದನು. ಭೂಮ್ಯಾಕಾಶಗಳನ್ನೆಲ್ಲ ಮೊಳಗಿಸುವ ಇವನ ರಥಘೋಷವನ್ನು ಕೇಳಿದೊಡನೆ ದುಶ್ಯಾಸನನ ತಮ್ಮಂದಿರು 10 ಮಂದಿ ಏಕಕಾಲದಲ್ಲಿ ಬಂದು ಅರ್ಜುನನನ್ನು ಮುತ್ತಿಕೊಂಡು ಆನೆಯನ್ನು ಕೊಳ್ಳಿಗಳಿಂದ ಚುಚ್ಚುವಂತೆ ಅವನ ಮೇಲೆ ಬಾಣಗಳನ್ನು ಹೊಡೆದರು. ಧನುರ್ಧಾರಿಗಳಾಗಿ ಬಂದ ಅವರನ್ನೆಲ್ಲ ಎಡಭಾಗಕ್ಕೆ ಬಿಟ್ಟು ಕೃಷ್ಣನು ರಥವನ್ನು ಮುಂದುವರಿಸುತ್ತಾ ಅವರೆಲ್ಲರೂ ಇನ್ನು ಯಮಪುರಿಗೆ ಸೇರಿದಂತೆಯೇ ನಿಶ್ಚಯಿಸಿಕೊಂಡನು. ಕೃಷ್ಣನ ಈ ತಂತ್ರವನ್ನು ಅವನ ಅಭಿಪ್ರಾಯವನ್ನು ತಿಳಿಯದ ಕೆಲವು ಮೂಢರು ಅರ್ಜುನನು ಯುದ್ಧಕ್ಕೆ ಹಿಂಜರಿದಂತೆ ಭಾವಿಸಿ ಸಿಂಹನಾದ ಮಾಡಿದರು. ಇದನ್ನು ನೋಡಿ ಅರ್ಜುನನು ಒಡನೆ ಅರ್ಧಚಂದ್ರ ನಾರಾಚಾದಿ ಬಾಣಗಳಿಂದ ಅವರ ಬಿಲ್ಲನ್ನು ರಥಾಶ್ವ ಸಾರಥಿಗಳನ್ನು ನಾಶ ಮಾಡಿದನು. ಬೇರೆ ಬಾಣಗಳಿಂದ ಆ 10 ಮಂದಿಯ ತಲೆಗಳನ್ನು ಕೆಡಹಿದನು. ಕೋಪದಿಂದ ಕೆಂಪೇರಿದ ಕಣ್ಣುಗಳು, ಕಚ್ಚಿದ ತುಟಿಗಳು ಇವುಗಳೊಡನೆ ತುಂಡಾಗಿ ಬಿದ್ದ ಅವರ ತಲೆಗಳು ನಕ್ಷತ್ರಗಳಂತೆ ಕಾಣಿಸಿದವು. ಹೀಗೆ ಅರ್ಜುನನು 10 ಬಲ್ಲಗಳಿಂದ 10 ಮಂದಿ ಧಾರ್ತ್ರ ರಾಷ್ಟ್ರರ ತಲೆಗಳನ್ನು ಕಡಿದು ಕೆಡಹಿ ಅಲ್ಲಿಂದ ಮುಂದೆ ಹೊರಟನು. ಇದು 84ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.